ಹಾಯ್ ಫ್ರೆಂಡ್ಸ್, ಪರ್ಶಿನ ಕಡಾವು ನೋಡಿದ್ರಲ್ಲ, ಅಲ್ಲಿಂದ ಡೈರೆಕ್ಟಾಗಿ ನಾವು ವಿಸ್ಮಯ ವಾಟರ್ ಪಾರ್ಕನ್ನು ನೋಡಿಕೊಂಡು ಸ್ನೇಕ್ ಪಾರ್ಕಿಗೆ ಹೊರಟಿವಿ. ವಿಸ್ಮಯ ಪರ್ಶಿನ ಕಡಾವು ಸ್ನೇಕ್ ಪಾರ್ಕ್ ಎಲ್ಲ ತುಂಬ ಹತ್ತಿರ ಆಯ್ತಾ. ಈ ರೀತಿಯಾಗಿ ಎಂಟ್ರೆನ್ಸ್ ಕಾಣ್ತದೆ. ಖಂಡಿತ ಬಂದು ಟ್ರೈ ಮಾಡಿ ಅಂತೇಳಿ ನಾನು ಹೇಳೋದಿಲ್ಲ, ಯಾಕಂದರೆ ಇದಕ್ಕಿಂತ ಜಾಸ್ತಿ ಪಿಲಿಕುಳದಲ್ಲಿ ಸ್ನೇಕ್ಗಳು ಉಂಟಾಗಿ ಒಮ್ಮೆ ಟ್ರೈ ಮಾಡಿ ನೋಡುವ ಅಂತೇಳಿ ಗೊತ್ತು. ಬನ್ನಿ ಫ್ರೆಂಡ್ಸ್, ಇದರೊಳಗೆ ಹೋಗುವ. ಹಾಗೆ ಪರ್ಶಿನ ಕಡಾವಿಂದ ಸ್ನೇಕ್ ಪಾರ್ಕಿಗೆ ಬಂದಿದ್ದೇವೆ. ಸ್ನೇಕ್ ಪಾರ್ಕ್ ಮತ್ತು ಪರ್ಶಿನ ಕಡಾವು ಟೆಂಪಲ್ ಮತ್ತು ವಿಸ್ಮಯಕ್ಕೆ ಸಾಮಾನ್ಯ 1.5 ಕಿಲೋಮೀಟರ್ ಡಿಫರೆನ್ಸ್ ಬರ್ತದೆ. ಇಲ್ಲಿ ಸ್ನೇಕ್ ಪಾರ್ಕ್ ಉಂಟು, ಒಬ್ಬರಿಗೆ 50 ರೂಪೀಸ್ ಎಂಟ್ರಿ ಫೀಸ್ ಆಯಿತಾ. ಬನ್ನಿ ಎಂತೆಲ್ಲ ಉಂಟು ಅಂತ ಒಳಗೆ ಹೋಗಿ ನೋಡುವ ಅಪ್ಪನೊಟ್ಟಿಗೆ. ಬಾ, ಬೇರೆ ಬೇರೆ ತರಹದ ಮೀನುಗಳುಂಟು ನೋಡಿ ಅಂತೆ. ಬಂದು ಮಕ್ಕಳಿಗೆ ಮೀನುಗಳನ್ನೆಲ್ಲ ನೋಡಿ ಎದುರಿಗೆ ಆಗಲಿಕ್ಕೆ. ಇದು ಶಾರ್ಕ್. ಸ್ನೇಕ್ ಪಾರ್ಕ್ ಮಾತ್ರ ಅಲ್ಲ, ಡಾನ್ 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 ಸೌತ್ ಆಫ್ರಿಕಾ ಅಲ್ಲ, ನ್ಯೂಜಿಲೆಂಡ್. ಅದು ಕಿವಿ, ಅದು ಬೇರೆ. ಹೋಯ್ ಮಂಗ ಮಂಗ ಎಲ್ಲಿ ಉಂಟು? ಇದೆಂತ ಅಲ್ಲ, ಎಲ್ಲಿ ಉಂಟು ಮುಂಗ? ಹಾಂ, ಓ ಅಲ್ಲಿ ಉಂಟು ನೋಡಿ. ಟೊಕ್ ಹಬ್ಬಾವು ಎಲ್ಲಿ ಉಂಟು? ಇಲ್ಲಿ ಅದು ನಾಗರಾವಿಗೆ ಮಾತ್ರ ಮೊಟ್ಟೆ ಇಟ್ಟಿದೆ ಅಂತ ಅಲ್ಲ ಕಲೆ ಅಲ್ಲ? ಎಷ್ಟುಂಟ ದೇವ ಅಲ್ಲ, ಅಲ್ಲಿ ಅಲ್ಲಿ ಅದು ತಲೆ ಎತ್ತದಿಲ್ಲ. ಅಲ್ಲಿ ನೋಡಂತ ಹೋಗುದು. ಆ ಸೈಡಲ್ಲಿ ಹೋಗ್ಬೇಕು, ಬಿಡ್ಲಿಕ್ಕೆ ಬಿಡ್ಬೇಕಿತ್ತಲ್ಲ, ಜಾಲಿ ಇರ್ತಿತ್ತು. ಆಟ ಒಳಗೆ ಉಂಟಾಯ್ತಾ ನಾವು ಕಾಮನ್ ರಾಟ್ ಸ್ನೇಕ್ ಅಲ್ಲಿ ನೋಡ್ತಾ ಉಂಟು ನಾವು ಬರುವಾಗ. ಬೆಚ್ಚಾಗಿದೆ ಅಂತೆಲ್ಲ. ಇಲ್ಲಿ ಬರುದು 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 ಅದು ಬಿಸಿ ಇದಾಗ್ತದೆ ಅಂತ ಅಲ್ಲ? ನೋಡ್ಲಿಲ್ಲ ಇದರಲ್ಲಿ ಎಷ್ಟು ತುಂಬ ಉಂಟಾ? ಅಣ್ಣರೇ ನಮಸ್ಕಾರ. ಹೂವಲ್ಲಿ ತುಂಬಾ ರಾಶಿ ಮೇಲೆ ಕೆಳಗೆ ಹೂವು ಈಗೆಲ್ಲ ಕಾಣುವಂತ ಹೌದಾ? ಕಚ್ಚಿದ್ರೆ ವಿಷಯ, ಆದರೆ ಇದು ಕಚ್ಚುದಿಲ್ಲ ಯಾರಿಗೆ. ಈ ರೀತಿಯಾಗಿ ನಾವು ಸ್ನೇಕ್ ಪಾರ್ಕ್ ನೋಡಿ ಟೈಮಿಂಗ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಡೈರೆಕ್ಟ್ ಕೇರಳದ ಒಂದು ಫುಡ್ ಐಟಮ್ ಆದ ಪುಟ್ಟುಂ ಕಡಲೆಯನ್ನು ಟೇಸ್ಟ್ ಮಾಡಲಿಕ್ಕೆ ಹೋದವಾಯ್ತು. ಇಲ್ಲಿ ಒಂದು ಉಡುಪಿ ಹೋಟೆಲ್ ಅಂತ ಇತ್ತು. ಟೇಸ್ಟ್ ಅಂತೂ ಸೂಪರ್ ಇತ್ತು, ನನಗೂ ಇಷ್ಟ ಆಯಿತು. ನಾನು ನೋಡಿ ಅಂತ ಸವಿದು ತಿಂತಾ ಇದ್ದೇನೆ. ನನ್ನೊಟ್ಟಿಗೆ ಅಪ್ಪು ಸಹ ಸವಿದು ತಿಂದಿದ್ದಾನೆ ಆಯಿತು. ಒಂದು ಬರ್ತಾ ಉಂಟು ನೋಡಿ ಅಂತೆ. ಒಂದು ಪೀಸಿಗೆ 60 ರೂಪಾಯಿ ಆಗಿತ್ತು. ನನಗಂತೂ ಖಂಡಿತ ಇಷ್ಟ ಆಗಿದೆ. ಅಪ್ಪನ ರಿಯಾಕ್ಷನ್ ನೋಡ್ತೀರಲ್ವ ನೋಡಿ ಅಂತೆ. ಹೊಸ ಚಂದಕ್ಕೆ ತಿಂದು ಚಂದಕ್ಕಿಟ್ಟು ಟ್ರೈ ಮಾಡ್ತಾ ಇದ್ದಾನೆ. ಪುಟ್ಟು ಮತ್ತು ಕಡಲೆ ಕೇರಳದ ಒಂದು ಟ್ರೆಡಿಷನಲ್ ಫುಡ್ ಆಯಿತು. ಅದರೊಟ್ಟಿಗೆ ಬಾಳೆಹಣ್ಣು ಸಹ ಮಿಕ್ಸ್ ಮಾಡಿ ತಿಂತಾರೆ. ನೆಕ್ಸ್ಟ್ ಅಪ್ಪು ಮ್ಯಾಂಗೋ ಶೇಕ್ ತೆಗೆದಿದ್ದ, ಅದರೊಟ್ಟಿಗೆ ಮ್ಯಾಂಗೋ ಶೇಕ್ ಇಷ್ಟ ಆಗಿದೆ. ಅದು ಸಹ ಒಳ್ಳೆ ಸ್ವಲ್ಪ ಕಾಸ್ಟ್ಲಿ ಇತ್ತಾಯಿತು. ನಾನು ಬಟರ್ ಸ್ಕಾಚ್ ವಿತ್ ವ್ಯಾನಿಲಾ ಐಸ್ ಕ್ರೀಮ್ ತಗೊಂಡೆ. ಅದು ಸಹ 120-130 ಸಮಥಿಂಗ್. ನಮಗೆ ಇಬ್ಬರಿಗೂ ಸಹ ಸೂಪರ್ ಇಷ್ಟ ಆಗಿತ್ತು ಫುಡ್. ಉಡುಪಿ ಹೋಟೆಲ್ ಅಂತೇಳಿ ಇಲ್ಲೇ ಇತ್ತು. ಇದೆಲ್ಲಾಗಿ ನಾವು ಮನೆಗೆ ಬಂದೆ. ಹಾಗೆ ನಾವು ಪರ್ಶಿನ ಕಡಾವು ಹೋಗಿ ಸ್ನೇಕ್ ಪಾರ್ಕ್ ಹೋಗಿ ಬಂದೆವು. ಎಲ್ಲ ವಿಡಿಯೋವನ್ನು ತೋರಿಸಿದ್ದೇವೆ. ಸ್ನೇಕ್ ಪಾರ್ಕ್ ಅಷ್ಟೇ, ಇನ್ನೂ ಇದೆಲ್ಲ ಆಯಿತು. ಅದು ಬಿಟ್ಟು ಪರ್ಶಿನ ಕಡಾವು ಟೆಂಪಲ್ ಆಚೆ ಈಚೆದೆಲ್ಲ ತೋರಿಸಿದೆವು. ಅಪ್ಪನ ಹೋದ್ದು.
ಸೂಪರ್ ಆಗಿತ್ತು. ನಿಮಗೆ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಅದೇ ರೀತಿ ಪರ್ಷನ್ ಕಡೆ ಹೋಗಿದ್ರೆ ಎಂಥದ್ದು ಟಿಪ್ಸ್ ಇದ್ದರೂ ಸಹ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಒಂದು ಟಿಪ್ಸ್ ಹೇಳೋದಂದರೆ, ನೀವು ದೂರ ಪ್ರಯಾಣ ಹೋಗ್ತಿದ್ರೆ ಒಂದು ನಿದ್ದೆಗಟ್ಟಿಯಲ್ಲಿ ಹೋಗಬೇಡಿ, ಪ್ಲಸ್ ಆದಷ್ಟು ಚಹಾ ಎಲ್ಲ ಕುಡಿಲಿಕ್ಕೆ ನೋಡಿ, ಅದೊಂದು ಹೆಲ್ಪ್ ಆಗ್ತದೆ ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ತುಂಬ ದಿವಸದಿಂದ ವಿಡಿಯೋ ಹಾಕೋದು. ಸಪೋರ್ಟ್ ಬೇಕು, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಇನ್ಸ್ಟಾದಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಬೈ 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 ಬೈ.